ಒಂದು ಕಲ್ಲನ್ನ ಬೆರಳಿನಿಂದ ತಟ್ಟಿದ್ರೆ ಅದರಿಂದ ಸಂಗೀತ ಕೇಳಿಸಿದ್ರೆ ನೀವು ನಂಬ್ತೀರಾ? ಇದು ಯಾವುದೇ ಸಿನಿಮಾದ ದೃಶ್ಯವಲ್ಲ, ಇದು ಕರ್ನಾಟಕದ ಹಂಪಿಯಲ್ಲಿ ಇಂದಿಗೂ ನಿಂತಿರುವ ಒಂದು ಅದ್ಭುತ. ಸುಮಾರು 500 ವರ್ಷಗಳ ಹಿಂದೆ ನಿರ್ಮಿಸಲಾದ ಕೆಲವು ಕಲ್ಲಿನ ಕಂಬಗಳು ಬೇರೆ ಬೇರೆ ಸಂಗೀತದ ಧ್ವನಿಯನ್ನು ನೀಡುತ್ತವೆ ಎನ್ನಲಾಗುತ್ತದೆ. ಆದರೆ ಕಲ್ಲಿನಿಂದ ಸಂಗೀತ ಹೇಗೆ ಬರುತ್ತದೆ? ಇದು ಪವಾಡವೇ ಅಥವಾ ಅದರ ಹಿಂದೆ ವಿಜ್ಞಾನ ಇದೆಯೇ? ಹಂಪಿ ಒಮ್ಮೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ. ಸಂಪತ್ತು, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಜಗತ್ತೇ ಮೆಚ್ಚಿದ ನಗರ. ಇಲ್ಲಿರುವ ವಿಠ್ಠಲ ದೇವಸ್ಥಾನದಲ್ಲೇ ಜಗತ್ತಿನ ಗಮನ ಸೆಳೆದಿರುವ ಈ ಸಂಗೀತ ಕಂಬಗಳಿವೆ. ಇವು ಸಾಮಾನ್ಯ ಕಂಬಗಳಲ್ಲ, ಪ್ರತಿಯೊಂದು ದೊಡ್ಡ ಕಂಬದ ಸುತ್ತಲೂ ತೆಳುವಾದ ಚಿಕ್ಕ ಕಂಬಗಳಿವೆ. ಜನರು ಅವುಗಳನ್ನು ಸೌಮ್ಯವಾಗಿ ತಟ್ಟಿದಾಗ ಬೇರೆ ಬೇರೆ ರೀತಿಯ ಧ್ವನಿಗಳು ಕೇಳಿಸುತ್ತವೆ ಎಂದು ಹಲವು ಪ್ರವಾಸಿಗರು ಮತ್ತು ಇತಿಹಾಸಕಾರರು ದಾಖಲಿಸಿದ್ದಾರೆ. ವಿಜ್ಞಾನ ಏನು ಹೇಳುತ್ತದೆ? ಹಲವರು ಇದನ್ನು ಪವಾಡ ಎಂದು ಕರೆಯುತ್ತಾರೆ, ಆದರೆ ವಿಜ್ಞಾನಿಗಳು ಹೇಳುವುದು ಬೇರೆ. ಈ ಕಂಬಗಳನ್ನು ಒಂದೇ ಕಲ್ಲಿನಿಂದ ಕೆತ್ತಲಾಗಿದೆ. ಅವುಗಳ ಉದ್ದ, ದಪ್ಪ, ಒಳಗಿನ ರಚನೆ ಮತ್ತು ಕಲ್ಲಿನಲ್ಲಿನ ಗುಣಲಕ್ಷಣಗಳನ್ನು ಅತ್ಯಂತ ನಿಖರವಾಗಿ ವಿನ್ಯಾಸಗೊಳಿಸಲಾಗಿದೆ. ಅದರ ಪರಿಣಾಮ ಕಂಪನ ಉಂಟಾಗಿ ವಿಭಿನ್ನ ಧ್ವನಿಗಳು ಕೇಳಿಸಬಹುದು. ಆದರೆ ಇಂದಿಗೂ ಅದರ ಸಂಪೂರ್ಣ ರಹಸ್ಯವನ್ನ ಯಾರೂ ಖಚಿತವಾಗಿ ವಿವರಿಸಿಲ್ಲ. ಈಗ ಯಾಕೆ ತಟ್ಟಡು ಬಿಡುವುದಿಲ್ಲ? ಹಿಂದೆ ಪ್ರವಾಸಿಗರು ಈ ಕಂಬಗಳನ್ನು ತಟ್ಟುತ್ತಿದ್ದರು, ಆದರೆ ಸಾವಿರಾರು ಜನ ಪ್ರತಿದಿನ ತಟ್ಟುತ್ತಿದ್ದ ಕಾರಣ ಕಂಬಗಳಿಗೆ ಹಾನಿಯಾಗುವ ಸಾಧ್ಯತೆ ಹೆಚ್ಚಾಯಿತು. ಅದಕ್ಕಾಗಿ ಭಾರತೀಯ ಪುರಾತತ್ವ ಇಲಾಖೆ ಈಗ ಅವುಗಳನ್ನು ತಟ್ಟುವುದನ್ನು ನಿಷೇಧಿಸಿದೆ. ಇದು ನಮ್ಮ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಳ್ಳಲು ತೆಗೆದುಕೊಂಡ ನಿರ್ಧಾರ. 500 ವರ್ಷಗಳ ಹಿಂದೆ ಇಂದಿನ ಯಂತ್ರಗಳಿಲ್ಲ, ಆಧುನಿಕ ತಂತ್ರಜ್ಞಾನ ಇರಲಿಲ್ಲ. ಆದರೂ ಇಂತಹ ಅದ್ಭುತ ವಾಸ್ತುಶಿಲ್ಪವನ್ನು ನಿರ್ಮಿಸಿದರು. ಹಂಪಿಯ ಸಂಗೀತ ಕಂಬಗಳು ಕೇವಲ ಕಲ್ಲಿನ ಕಂಬಗಳಲ್ಲ, ಅವು ನಮ್ಮ ಪೂರ್ವಜರ ಜ್ಞಾನ, ಸೃಜನಶೀಲತೆ ಮತ್ತು ಕಲೆಯ ಮೇಲಿನ ಪ್ರೀತಿಯ ಜೀವಂತ ಸಾಕ್ಷಿ. ನಿಮಗೆ ಒಂದು ಅವಕಾಶ ಸಿಕ್ಕರೆ ಈ ಸಂಗೀತ ಕಂಬಗಳನ್ನು ಒಮ್ಮೆ ನೋಡಲು ಹಂಪಿಗೆ ಹೋಗುತ್ತೀರಾ? ನಿಮ್ಮ ಉತ್ತರವನ್ನು ಕಾಮೆಂಟ್ನಲ್ಲಿ ತಿಳಿಸಿ.